ಹಾಯ್, ಇವತ್ತು ನಾನು ಕೇಸರಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ರವೆ, ಸೂಜಿ ರವೆ ತೊಗೊಂಡಿದ್ದೀನಿ. ನಾನು ಇದರಲ್ಲಿ ತೊಗೊಂಡಿದ್ದೀನಿ ಪ್ಯಾಕಲ್ಲಿ. ಇದರಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ. ಕಪ್ ತೊಗೊಂಡು ಚೆನ್ನಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಅಂತೀವಲ್ಲ ಹಂಗೆ ಮಾಡ್ಕೊಳ್ಳೋಣ. ಬೆಚ್ಚಗೆ ಮಾಡ್ಕೊಳ್ಳೋಣ ಸ್ವಲ್ಪ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತೀನಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪಗೆ ನಾನು ಸ್ವಲ್ಪ ದ್ರಾಕ್ಷಿ, ಗೋಡಂಬಿನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ನೋಡಿ, ತೆಗೆದು ಇದು ಕಪ್ಪಿಗೆ ಹಾಕ್ಕೊತೀನಿ. ನೋಡಿ, ಈಗ ಅದೇ ಇದರಲ್ಲಿ ನಾನು 2 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. 1 ಕಪ್ ರವೆಗೆ 2 ಕಪ್ ಸಕ್ಕರೆ ಹಾಕಿದ್ರೆ ಸರಿಯಾಗುತ್ತೆ. ಇದನ್ನು ಹಂಗೆ ಹುರ್ಕೊಳ್ಳೋಣ ಸ್ವಲ್ಪ ಹೊತ್ತು. ಇದಕ್ಕೆ 3 ಕಪ್ಪು ನೀರು ಹಾಕ್ತೀನಿ. ಮೂರು ಕಪ್ ಹಾಕ್ತಾಯಿದ್ದೀನಿ. ಸಕ್ಕರೆ ಎಲ್ಲ ಕರಗಲಿ. ಸ್ವಲ್ಪ ಕೇಸರಿ ಕಲರ್ ಹಾಕಿದ್ರೆ ಕೇಸರಿ ಕಲರ್ ಚೆನ್ನಾಗಿರುತ್ತೆ. ನೋಡ್ಕೊಂಡು ಕಲರ್ ಚೆನ್ನಾಗಿದೆ ಅಂತ ತಿನ್ಬೋದು. ನೋಡಿ, 3 ಏಲಕ್ಕಿ ಮತ್ತು 3 ಲವಂಗ ಹಾಕ್ತಾಯಿದ್ದೀನಿ. ಪುಡಿ ಮಾಡಿಬಿಟ್ಟು ಜಜ್ಜಿಬಿಟ್ಟು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ನೋಡಿ, ಸಕ್ಕರೆ ಎಲ್ಲ ಕರಗಿದೆ, ನೀರು ಕುದೀತಾ ಇದೆ. ಇದಕ್ಕೆ ನಾನು ರವೆ ಹಾಕ್ಕೊತೀನಿ. ಹುರಿದಿಟ್ಕೊಂಡಿರೋ ಅಂಥ ರವೆ. ನೋಡಿ, ರವೆ ಹಾಕ್ಕೊಂಡಿದ್ದೀನಿ. ನಿಧಾನಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಇದೇ ಥರ ನೀರೆಲ್ಲ ರವೆಲ್ಲ ಚೆನ್ನಾಗಿ ಬೆಂದು ಎಲ್ಲ ನೀರಲ್ಲಿ ಇದು ಮಾಡಬೇಕೆಲ್ಲ ಹೀರ್ಕೋಬೇಕು. ನೋಡಿ, ಈ ಥರ ಇದಾಗಿದೆ. ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ನಾವು ಒಡೆದು ಇಟ್ಕೊಂಡಿದ್ದೆ ಮತ್ತು ಅದು ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕಿದ್ರೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಲವಂಗ ಹಾಕಿದ್ರೂ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಕ್ಕೊತೀವಿ. ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಹಂಗೆ ಡೈರೆಕ್ಟಾಗಿ ತಿಂದಿಲ್ಲ ಅಂದ್ರೆ ಹಿಂಗೆ ಈ ಥರಕ್ಕೆ ಕೇಸರಿಬಾತ್ ಏನಾದ್ರಲ್ಲಿ ಈ ಥರದ್ರೆಲ್ಲ ಹಾಕಿದ್ರೆ ತಿಂತಾರೆ. ಹಂಗೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡೋಣ. ನೋಡಿ, ಕೇಸರಿಬಾತ್ ರೆಡಿ ಇದೆ. ಇದು ಸ್ವಲ್ಪ ಆರಿದ್ರೆ ಸ್ವಲ್ಪ ಸ್ಮೂತಾಗಿ ಗಟ್ಟಿ ಆಗುತ್ತೆ. ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಕೇಸರಿಬಾತು. ಈಗ 1 ಕಪ್ ರವೆಗೆ 2 ಕಪ್ ಸಕ್ಕರೆ, 3 ಕಪ್ ನೀರು ಹಾಕಿದ್ರೆ ಕರೆಕ್ಟ್ ಮೆಜರ್ಮೆಂಟು ಚೆನ್ನಾಗಿರುತ್ತೆ. ಯಾರಾದರೂ ಕೇಸರಿಬಾತ್ ಮಾಡೋರು ಈ ರೀತಿ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿರುತ್ತೆ. ಸ್ವೀಟು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಸ್ಟೈಲಲ್ಲಿ ನಿಮಗೆ ತೋರಿಸ್ತಾಯಿದ್ದೀನಿ. ಕೇಸರಿಬಾತ್ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.